ತುಮಕೂರು ಜಿಲ್ಲಾಡಳಿತಕ್ಕೆ ತಲೆನೋವಾಗಿದೆ ನಕಲಿ ಪ್ರಮಾಣ ಪತ್ರದ ಪ್ರಕರಣ. ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಡಿ ಗ್ರೂಪ್ ನೌಕರನ ಅಂದಾ ದರ್ಬಾರ್ ನಡೀತಾ ಇದೆ. ಚಿಕ್ಕನಾಯಕನಹಳ್ಳಿಯಲ್ಲಿ ಡಿ ಗ್ರೂಪ್ ನೌಕರನೇ ಬಿಗ್ ಬಾಸ್. 2,000 ಕೊಟ್ರೆ ಸಾಕು, ನಿಮ್ಗೆ ಈಸಿಯಾಗಿ ಸಿಗುತ್ತೆ ಫೇಕ್ ಡಾಕ್ಯುಮೆಂಟ್ಸ್. ಮರಣ, ಜನನ, ಖಾತೆ, ಪಹಣಿ ಏನೇನು ಬೇಕು ಎಲ್ಲ ಪತ್ರಗಳು ಕೂಡ ನಕಲಿ ಪ್ರಮಾಣ ಪತ್ರವನ್ನ ಹಂಚಿಕೆ ಮಾಡ್ತಾರೆ. ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಹದ್ದಿನ ಕಣ್ಣಿದ್ರೂ ನಿಲ್ತಾ ಇಲ್ಲ ನಕಲಿ ಪತ್ರಗಳ ಹಾವಳಿ. ಕರ್ನಾಟಕ ಲಂಚ ಮುಕ್ತ ವೇದಿಕೆ ಸಾಮಾಜಿಕ ಜಾಲತಾಣದಲ್ಲಿ ಈ ನಕಲಿಯ ಬಗ್ಗೆ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ದಾರೆ. ಪ್ರಕರಣ ಹಿನ್ನೆಲೆಯಲ್ಲಿ ಕ್ರಿಮಿನಲ್ ಕೇಸನ್ನ ದಾಖಲಿಸುವುದಕ್ಕೆ ಡಿಸಿ ಶುಭ ಕಲ್ಯಾಣ್ ಅವರು ಸೂಚನೆ ಕೊಟ್ಟಿದ್ದಾರೆ. ತಮ್ಮಡಿಹಳ್ಳಿ, ಗೊಲ್ಲರಹಟ್ಟಿ, ಯಳನಾಡು, ದೊಡ್ಡ ಎಣ್ಣೆಗಿರಿ ಗ್ರಾಮದಲ್ಲಿ ವಿಚಾರಣೆ ಆಗ್ತಿದೆ. ಡಿ ಗ್ರೂಪ್ ನೌಕರ ಶಿವಕುಮಾರ್ 2,000 ಲಂಚ ಪಡೆದಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಗ್ರೇಡ್ 2 ತಹಶೀಲ್ದಾರ್ ಸಹಿಯನ್ನ ನಕಲು ಮಾಡಿರುವಂತಹ ಅಂಶ ಕೂಡ ಈಗ ಬಯಲಿಗೆ ಬರ್ತಾ ಇದೆ. ಸದ್ಯ ಆ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಈತನೇ ನೋಡಿ ಡಿ ಗ್ರೂಪ್ ನೌಕರ ಶಿವಕುಮಾರ್. 2,000 ಕೊಟ್ರೆ ಸಾಕಂತೆ, ನಿಮ್ಗೆ ಮರಣ ಪ್ರಮಾಣ ಪತ್ರ ಬೇಕಾ, ಜನನ ಬೇಕಾ, ಬೇರೆ ಬೇರೆ ಯಾವ ಡಾಕ್ಯುಮೆಂಟ್ಸ್ ಬೇಕು, ಅರ್ಜಿ ಕೊಡಬೇಕು, ಅಲಿಬೇಕು, ನಾಳೆ ಬರಬೇಕು, ಇವತ್ತು ಬರಬೇಕು ಅನ್ನೋದಿಲ್ಲ. 2,000 ಕೊಟ್ರೆ ಸಾಕು, ನಿಮ್ಗೆ ಯಾವ ಪ್ರಮಾಣ ಪತ್ರ ಬೇಕು, ನಕಲಿ ಪ್ರಮಾಣ ಪತ್ರವನ್ನ ಇಲ್ಲೀಗಲ್ ಆಗಿ ಈ ಡಿ ಗ್ರೂಪ್ ನೌಕರ ಮಾಡಿಕೊಡ್ತಿದ್ದಾರೆ ಅನ್ನುವಂತ ಮಹತ್ತರವಾಗಿರೋ ವಿಚಾರ ಈಗ ಹೊರಬಂದಿದೆ. ಎಲ್ಲವೂ ಕೂಡ ಫೇಕ್ ಆಗಿ. ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ಯೋಗೇಶ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಯೋಗೇಶ್, ಯಾವಾಗಿಂದ ಡಿ ಗ್ರೂಪ್ ನೌಕರ ಅವ್ರದ್ದೇ ದರ್ಬಾರ್ ಶುರುವಾಗಿದ್ದು, ಹೇಗೆ ಸಿಕ್ಕು ಬೀಳ್ತಾರೆ, ಎಲ್ಲಿ ಡೌಟ್ ಬರುತ್ತೆ ಅಂತ? ಅಟ್ಲೀಸ್ಟ್ ಇದು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ. ಯಾಕಂದ್ರೆ ಶಿವಕುಮಾರ್ ಅಂತ ಡಿ ದರ್ಜೆ ನೌಕರ ಕಳೆದ ಕೆಲವಾರು ತಿಂಗಳುಗಳಿಂದ ಇದನ್ನ ದಂಧೆಯಾಗಿ ಮಾಡ್ಕೊಂಡಿದೆ. ಅಂದ್ರೆ 2,000, 3,000 ಏನು ಎಷ್ಟಂತ ಅಷ್ಟು ಹಣ ಕೊಟ್ರೆ ಅವ್ರಿಗೆ ಸುಲಭವಾಗಿ ಬೇಗ ಈ ಜನನ ಪ್ರಮಾಣ ಪತ್ರ ಇರ್ಬೋದು, ಸರ್ಕಾರಿ ಸೌಲಭ್ಯವನ್ನು ಪಡೆಯೋದಕ್ಕೆ ಏನೆಲ್ಲ ಪತ್ರಗಳು ಬೇಕು ಅದನ್ನೆಲ್ಲ ಶೀಘ್ರವಾಗಿ ಕೊಡುವಂತ ಕೆಲಸ ಮಾಡ್ತಾ ಇದ್ದ. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಗ್ರೇಡ್ 2 ತಹಶೀಲ್ದಾರ್ ಅವರ ಸಹಿಯನ್ನ ನಕಲು ಮಾಡಿ ಈ ತರದೊಂದು ಫೋರ್ಜರಿ ಮಾಡಿದ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈ ಚಿಕ್ಕನಾಯಕನಹಳ್ಳಿ ಸುತ್ತಮುತ್ತ ಗ್ರಾಮಗಳಲ್ಲಿ ಏನು ಶೀಘ್ರವಾಗಿ ಮತ್ತೆ ಏನು ಬೇಗ ಕೊಡ್ತಂತ ಈ ಒಂದು ಜನನ ಪ್ರಮಾಣ ಪತ್ರ ಏನಿದೆ ಅದು ಸಂಬಂಧಪಟ್ಟಂಗೆ ಒಂದಷ್ಟು ಸಂಘಟನೆಗಳು ಅದ್ರ ಬೆನ್ನು ಬಿತ್ತು ಯಾಕೆ ಇಷ್ಟು ಬೇಗ ಸಿಗುತ್ತೆ ಮತ್ತೆ ಹೇಗೆ ಸಿಗುತ್ತಿದೆ ಅನ್ನೋದನ್ನ ತಲಾಶ್ ಮಾಡೋದಕ್ಕೆ ಮುಂದಾದ್ರು. ಅದಾದ ನಂತರ ಈ KRS ಪಾರ್ಟಿಯವರು ಒಂದಷ್ಟು ಏನು ಜನರನ್ನ ವಿಚಾರಣೆ ಮಾಡಿದಂತಂದ್ರೆ ಆತ 2,000, 3,000 ಇಂತಿಷ್ಟು ಅಂತ ಹಣ ತೆಗೆದುಕೊಂಡು ಒಂದಷ್ಟು ಪ್ರಮಾಣ ಪತ್ರಗಳನ್ನ ಕೊಟ್ಟಿರೋದು ಬೆಳಕಿಗೆ ಬಂತು. ಇದಾದ ನಂತರ ತುಮಕೂರಿನ ಅಲ್ಲಿ ಇರತಕ್ಕಂಥ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟರು. ಮತ್ತೆ ಏನು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಏನು ಡಿ ಗ್ರೂಪ್ ನೌಕರ ಇದ್ದಾನೆ ಶಿವಕುಮಾರ್ ಅವನ್ನ ಏನು ಕರ್ಮಕಾಂಡವನ್ನ DC ಅವ್ರಿಗೂ ತಲುಪಿಸಿದ್ರು. ಅದಾದ ನಂತರ DC ಅವರು ಒಂದು ಎನ್ಕ್ವೈರಿಯನ್ನ ಕಂಡಕ್ಟ್ ಮಾಡಿದ್ರು. ಆ ಎನ್ಕ್ವೈರಿಯಲ್ಲಿ ಮೊದಲು ಏನೋ ಜನನ ಪ್ರಮಾಣ ಪತ್ರವನ್ನು ಅಷ್ಟೇ ಕೊಡ್ತಿದ್ದ ಅನ್ನೋದಕ್ಕಿಂತ ತಹಶೀಲ್ದಾರ್ ಅವರ ಏನು ಡಿಜಿಟಲ್ ಸಹಿಯನ್ನು ಕೂಡ ನಕಲು ಮಾಡ್ತಿದ್ದ ಅನ್ನೋದು ಪ್ರಕರಣ ಬೆಳಕಿಗೆ ಬಂತು. ಅದಾದ ನಂತರ ಅವರನ್ನ ಅಮಾನತು ಮಾಡಿ ಈಗ DC ಶುಭ ಕಲ್ಯಾಣ ಆದೇಶವನ್ನ ಕೊಟ್ಟಿದ್ದಾರೆ. ಅಖಿಲೇಶ್, ಜೊತೆಲಿ ಈಗ ಈ ನಕಲಿ ದಾಖಲೆಗಳನ್ನ ಏನ್ ಸೃಷ್ಟಿ ಮಾಡಿದ್ರಲ್ಲ, ಮಾಡ್ಕೊಂಡವ್ರ ಕಥೆ ಏನು, ಯಾರ್ಯಾರಿಗೆ ಮಾಡಿದ್ದ ಅದನ್ನ ಏನಾದ್ರು ಹುಡುಕ್ತಾ ಇದ್ದಾರಾ ಅಂತ? ಹೌದು, ಈಗಾಗಲೇ ಈಗ 100ಕ್ಕೂ ಹೆಚ್ಚು ಜನರಿಗೆ ಈ ಒಂದು ಪ್ರಮಾಣ ಪತ್ರಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈಗೇನು ಈಗ DC ಅಮಾನತು ಪಡಿಸಿದ್ದಾರೆ. ಈಗ ಒಂದಷ್ಟು ಜನರನ್ನ ತಾಲೂಕು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಅವರನ್ನ ಪ್ರಶ್ನೆ ಮಾಡಿದರೆ ಈಗ ಹೇಗೆ ಸಿಕ್ಕಿದೆ ಅಂತ, ಇದರಲ್ಲಿ ಅಸಲಿ ಯಾವ್ದು ನಕಲಿ ಯಾವ್ದು ಅನ್ನೋ ಜನರಿಗೆ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಏನು ನಕಲಿ ಇದ್ದವರು ಮತ್ತೊಮ್ಮೆ ಅರ್ಜಿಯನ್ನು ಹಾಕಿ ಅಸಲಿಯ ಪ್ರಮಾಣ ಪತ್ರನ ತೆಗೆದುಕೊಳ್ಬೇಕು ಅಂತ ಜಾಗೃತಿನ ಕೂಡ ಒಂದಷ್ಟು ಮೂಡಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅಖಿಲೇಶ್, ಎಸ್ ಥ್ಯಾಂಕ್ ಯು ಯೋಗೇಶ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಅಲ್ಲಿನ ಗ್ರಾಮಸ್ಥರು ಶ್ರೀನಿವಾಸ್ ಸಾಬೇನಹಳ್ಳಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಶ್ರೀನಿವಾಸ್ ಅವರೇ. ನಮಸ್ಕಾರ ಸರ್, ನಿಮ್ಗೆ ಈ ಶಿವಕುಮಾರ್ ಡಿ ನೌಕರ ಪರಿಚಯ ಇದೆಯಾ? ಎಷ್ಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅಂತ ಅವರು? ಸರ್, ನಾವು ತಾಲೂಕ್ ಆಫೀಸಿಗೆ ಭೇಟಿ ಕೊಟ್ಟಾಗೆಲ್ಲ ಡೆತ್ ಸರ್ಟಿಫಿಕೇಟ್ ಅನ್ನೋ ವಿಭಾಗದಲ್ಲೇ ಕೆಲಸ ಮಾಡ್ತಿದ್ದು ನೋಡ್ತಾ ಇದ್ವಿ. ಆದ್ರೆ ಇವತ್ ನಾವೊಬ್ರು ನಮ್ ತಂದೆ ಇಲ್ಲ ನಮ್ ತಾತನ್ ಡೆತ್ ಸರ್ಟಿಫಿಕೇಟ್ ತಗೋಬೇಕು ಅಂತ ಹೋದಾಗ ನಾವು ಲಂಚ ಕೊಡಲ್ಲ ಅನ್ನೋದು ಗೊತ್ತಿದ್ದು ಉದ್ದೇಶಕ್ಕೆ ವರ್ಷಾಂಗಟ್ಲೆ ತಿಂಗಳಂಗಟ್ಲೆ ಕೋಟಿಗೆ ಅಲ್ದಿದೀವಿ ನಾವು. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, 3,000 ಕೊಟ್ರೆ ಅರ್ಧ ಗಂಟೆ ಒಳಗೆ ಕೊಟ್ಟಿದ್ದಾನೆ ಸರ್. ಹೌದಾ? ಅಂತ ಸಿಕ್ಕಿದೇವಲ್ಲ, ಕಣ್ ಮುಂದೆ ಕಾಣ್ತಾ ಇದಾವಲ್ಲ ಸರ್, ದಾಖಲೆ ಇದೆಯಲ್ಲ ಸರ್ ಇವಾಗ. ಹೌದು ಅದ್ರ ನೇರವಾಗಿ ಕೇಳ್ತಾ ಇದ್ನ ಹಣವನ್ನ 2,000 ಕೊಡಿ, 3,000 ಕೊಡಿ, ನಾನು ಮಾಡ್ಕೊಡ್ತೀನಿ ಅಂತ. ಸರ್, ಅದೊಂದು ಅಮಾಯಕರು ನೋಡಿದಾಗ ಇವ್ರು ಅಮಾಯಕರು ಪ್ರಶ್ನೆ ಮಾಡ್ತಕ್ಕಂಥ ಅವ್ರಿಗೆ ಗೊತ್ತಾಗ್ಬಿಡ್ತಾರೆ. ಅವ್ರು ಅಮಾಯಕರು ಅಂತ ಗೊತ್ತಾದ ತಕ್ಷಣ ನೀವ್ ಯಾಕೆ ಕೋರ್ಟಿಗೆ ಹೋಗ್ತಾರೆ, 2 ತಿಂಗಳು 3 ತಿಂಗಳು ಲಾಯರ್ ಇಟ್ಕೊಂಡು ಕೊಡಿ ನಾನು ಮಾಡ್ಕೊಡ್ತೀನಿ ಹಣ ಇಸ್ಕೊಳತಕ್ಕಂಥದ್ದು ಮಾಡ್ಕೊಡ್ತಕ್ಕಂಥದ್ದು.
ಇದ್ರಲ್ಲಿ ನಮಗೆ ಒಂದು ಸಂಶಯಾಸ್ಪದ ಏನಪ್ಪಾ ಅಂದ್ರೆ ಆ ಗ್ರೇಟ್ ಇದ್ರಲ್ಲ ನಕಲಿ ಸಹಿ ಮಾಡಿದ್ದಾನೆ ಅಂತ ಹೇಳ್ತಾರಲ್ಲ, ಅವ್ರದ್ದು ಶಾಮಿಲ್ ಇರ್ಬೋದು ಸರ್. ಅವ್ರು ಶಾಮಿಲ್ ಇಲ್ಲದೆ ಇದು ಆಗ್ಲಿಕ್ಕೆ ಆಗಲ್ಲ. ಇದು ಹೇಗಾಗುತ್ತೆ ಸರ್? ಬೇರೆಯವರು ಕೂಡ ಅದ್ರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಅಂದ್ರೆ ಅವ್ರ ಗಮನಕ್ಕೂ ಬರ್ಬೇಕಾಗತ್ತಲ್ಲ ಇವೆಲ್ಲ. ಹೌದು, ಬರ್ಬೇಕಾಗತ್ತೆ. ಈಗ ನೋಡಿ, ಮೊನ್ನೆ ಒಂದು ಉಳಿಯಾರ ಒಬ್ಳಿನಲ್ಲಿ ಸಿಕ್ಕಿದಂತ ಪ್ರಕರಣ ಆದ್ಮೇಲೆ ಎಲ್ಲ ಹಲವಾರು ಜನ ಹೇಳ್ತಾರೆ ಇವತ್ತು, ನಮ್ದು 2 ದಿವಸಕ್ಕೆ ಬಂತಪ್ಪ, 3 ದಿವಸಕ್ಕೆ ಬಂತ. ಈಗ ನಾವ್ ಹೇಳ್ತೀವಿ ನೋಡಪ್ಪ, ಒಂದು ಡೆತ್ ಸರ್ಟಿಫಿಕೇಟ್ ತನಕ 3 ತಿಂಗಳಾಯ್ತು, ಇನ್ನೂ ಲಾಯರ್ ಮತ್ತೆ ಇನ್ನೊಂದು ದಿರಂಗ ಏನು ಸಾಕ್ಷಿ ಹೇಳ್ಬೇಕು ಬಾ ಅಂತ ಕರೀತಾರೆ ಅಂತ ನಾವು ಮಾತಾಡಿದಾಗ, ನಮ್ದೆಲ್ಲ ಹಂಗೇನಿಲ್ಲಪ್ಪ, ನಮ್ಗೆ 3 ದಿವಸಕ್ಕೆ ಕೊಟ್ಟು, 1 ದಿವಸಕ್ಕೆ ಕೊಟ್ಟು, ಅರ್ಧ ಗಂಟೆಗೆ ಕೊಟ್ಟು ಅಂತಕ್ಕಂಥ ನಿದರ್ಶನ ಬೇಗ ಬಂತು ಅಂದ್ರೆ ಹಂಗಂದ್ರೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದಾರೆ. ಇವಾಗ ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಬೇಗ ಮಾಡ್ಕೊಡ್ತಾರೆ. ಹೌದು ಸರ್. ಈಗ 3,000 ತಗೊಂಡ್ರೆ 1 ಗಂಟೆ ಒಳಗೆ ಇಸ್ಕೊಂಬಂದಿರ್ತಕ್ಕಂಥ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಿದೆಯಲ್ಲ ಸರ್. ಸರ್ ಹಿಂಗಾದ್ರೆ ಹೆಂಗೆ ಸರ್? ಇವಾಗ ನಾವು ತಾಲೂಕ್ ಪಂಚಾಯತ್ ಹೋಗಿ ಕೆಲ್ಸಕ್ಕೆ ನಾವು ಇರ್ತೀವಿ, ಆದ್ರೆ ಅಲ್ಲೇ ಈ ರೀತಿಯಾಗಿ ಇಂಥ ನೌಕರರಿದ್ರೆ ಎಂತ ಅವಸ್ಥೆ ಪಾಪ, ಸಾರ್ವಜನಿಕರು ಹೆಂಗ್ ಪರದಾಡ್ಬೇಕು ಸರ್? ಒಂದ್ ಕರ್ಮ ಏನ್ ಗೊತ್ತಾ ಸರ್, ಈ ವಿಚಾರವನ್ನ ಏನು ಈ ಬೆಳಕಿಗೆ ಬಂದ ತಕ್ಷಣ ತಹಸೀಲ್ದಾರ್ ಗಮನಕ್ಕೆ ತಂದ್ರು ಈ ಆಡಳಿತ ವರ್ಗ ದೂರ ದಾಖಲಿಸಕ್ಕೆ ಏನು ಮೀನಾಮಿಷ ಎಣಿಸ್ತಾ ಇತ್ತು. ಹೌದಾ? ಇದೊಂದು ದುರಂತ ಅಲ್ವಾ ಸರ್ ನಮ್ಮ ತಾಲೂಕಿಂದು? ಖಂಡಿತ ಖಂಡಿತ. ಯಾಕಂತಂದ್ರೆ ಅತಿ ಶೀಘ್ರವಾಗಿ ಇಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಈಗ ಅಮಾನತ್ ಮಾಡಿದ್ದಾರೆ, ಆತರ ಮೇಲೆ ಕ್ರಮ ತೆಗೆದುಕೊಂಡಿದ್ರೆ ಹೌದು, ಬಟ್ ಜನ ನಂಬ್ಕೊಂಡು ಹೋಗೋದು ಏನೇ ಕೆಲಸ ಇದ್ರು ಪಾಪ ತಾಲೂಕ್ ಪಂಚಾಯತಿ ಕಾಲಿಡ್ತಾರೆ, ಅಲ್ಲೇ ಈ ರೀತಿಯಾಗಿ ದುಡ್ಡು ಕೀಳ್ತಾರೆ ಅಂತಂದ್ರೆ ನಿಜಕ್ಕೂ ಶೋಚನೀಯ ಪರಿಸ್ಥಿತಿ ಇದು. ಖಂಡಿತವಾಗೂ ಸರ್, ಖಂಡಿತವಾಗೂ. ನಮ್ಮ ತಾಲೂಕ್ನಲ್ಲಿ ನಿಜಕ್ಕೂ ಈ ಚಪ್ಪಲಿ ಸವಿತವೆ ಅಂತ ಒಂದೊಂದ್ಸಲ ಹೇಳ್ತಾ ಇರ್ತೀವಿ. ಒಂದೊಂದು ಸಣ್ಣ ಸಣ್ಣ ದಾಖಲೆಗೂ ಬಡ ರೈತರು ದುಡ್ಡಿಲ್ತಕ್ಕಂಥವ್ರು ಚಪ್ಪಲಿ ಸವಿಸ್ತಾರೆ. ಯಾಕಪ್ಪ ಅಂದ್ರೆ ಅವ್ರಿಗೆ ಕಮಿಷನ್ ಅವ್ರ ಮೂಲಕ ಕೇಳಕ್ಕಾಗಲ್ಲ, ಬ್ರೋಕರ್ ಮೂಲಕ ಕೊಟ್ರೆ ಬೇಗ ಆಗುತ್ತೆ. ಹೌದೌದು, ಅದೊಂದು ರೂಢಿಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಕೆಲವರು ಇದ್ದಾರೆ, ಅವ್ರಿಗೆ ಅವ್ರದೇ ಆದ ಒಂದು ಬ್ರೋಕರ್ಗಳ ಒಂದು ತಂಡ ಇರ್ತಾರೆ, ಅವ್ರ ಮೂಲಕ ಹೋದ್ರೆ ಮಾತ್ರ ಕೆಲಸ ಆಗುತ್ತೆ ಬೇಗ. ಎಸ್ ಎಸ್ ಎಸ್. ಧನ್ಯವಾದಗಳು ಶ್ರೀನಿವಾಸ್ ಅವರೇ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕೆ.